ಸುವರ್ಣ ನ್ಯೂಸ್ಗೆ ಶುರುವಾಯಿತು ಸಂಕಟ. ವಿಲ ಒದ್ದಾಡ್ತಾ ಇರೋ ಸುವರ್ಣ ನ್ಯೂಸ್ನ ಹೈವೇ ಕುಡುಕ ಹನುಮಕ್ಕ ಡಿ ಬಾಸ್ ಮಾಡ್ತಾ ಇರೋ ಈ ಕಾರ್ಯದಿಂದ ಉರಿ ತಡೆಯೋಕ್ಕಾಗದೆ ಹೆಂಗೆಂಗೋ ಏನೇನೋ ಸುದ್ದಿ ಹಬ್ಬಿಸ್ತಾ ಇರ್ತಕ್ಕಂಥ ಸುವರ್ಣ ನ್ಯೂಸ್. ಹಾಗಿದ್ರೆ ಡಿ ಬಾಸ್ ರವರ ಯಾವ ಕಾರ್ಯದಿಂದ ಸುವರ್ಣ ನ್ಯೂಸ್ ಹಿಂಗೆ ಅಂಡುಸುಟ್ಟ ಬೆಕ್ಕಿನಂಗೆ ಆಡ್ತಾ ಇದೆ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಡಿ ಬಾಸ್ ದರ್ಶನ್ ಹೈಕೋರ್ಟ್ನಿಂದ ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ 6 ವಾರಗಳ ಕಾಲ ಜಾಮೀನು ಪಡೆದು ಹೊರಬಂದಿರೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಹಲವು ಷರತ್ತುಗಳೊಂದಿಗೆ ಡಿ ಬಾಸ್ಗೆ ಜಾಮೀನು ನೀಡಿದೆ ಹೈಕೋರ್ಟ್. ಈ 6 ವಾರಗಳನ್ನು ದರ್ಶನ್ ಕೇವಲ ವೈದ್ಯಕೀಯ ಚಿಕಿತ್ಸೆಗಾಗಿ ಮಾತ್ರ ಉಪಯೋಗಿಸಬೇಕು ಅಂತ ಹೇಳಿದೆ. ಅದರಂತೆಯೇ ಡಿ ಬಾಸ್ ದರ್ಶನ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದಾರೆ. ಹೊಸದಾಗಿ ದರ್ಶನ್ಗೆ ಮತ್ತೆ ಬೆನ್ನು ನೋವಿನ ಕಾರಣ ತಿಳಿಯೋದಕ್ಕೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಲಾಗ್ತಾ ಇದೆ. ಬೆನ್ನು ನೋವಿನ ಜೊತೆಗೆ ಕಾಲು ನೋವಿಗೆ ಕಾರಣ ಮತ್ತು ಅದಕ್ಕೆ ಚಿಕಿತ್ಸೆ ಏನು ನೀಡಬೇಕೆಂದು ನುರಿತ ತಜ್ಞರು ನಿರ್ಧರಿಸ್ತಾ ಇದ್ದಾರೆ. ದರ್ಶನ್ ಅವರಿಗೆ ಸದ್ಯಕ್ಕೆ ಫಿಸಿಯೋಥೆರಪಿ ಮಾತ್ರ ನೀಡಲಾಗ್ತಾ ಇದೆ. ದರ್ಶನ್ರ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಾಗಿದೆ ಅಂತ ವೈದ್ಯರು ಈಗಾಗಲೇ ನಿರ್ಧರಿಸಿದ್ದಾರೆ. ಆದರೆ ಡಿ ಬಾಸ್ ದರ್ಶನ್ಗೆ ಯಾಕೋ ಶಸ್ತ್ರಚಿಕಿತ್ಸೆಗೆ ಒಲವಿಲ್ಲ. ಯಾಕೆಂದರೆ ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ರಿಕವರ್ ಆಗೋದಕ್ಕೆ ತುಂಬಾ ಸಮಯ ತೆಗೆದುಕೊಳ್ಳೋ ಕಾರಣ ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಲವು ತೋರುತ್ತಿಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಅವರು ಸಹ ವಿಪರೀತ ಬೆನ್ನು ನೋವು ಆಗಿದ್ದರ ಕಾರಣ ಶಸ್ತ್ರಚಿಕಿತ್ಸೆಗೆ ಸಮ್ಮತಿ ನೀಡ್ತಾ ಇದ್ದಾರೆ ಅನ್ನೋ ವಿಷಯಗಳು ಸಹ ಬರ್ತಾ ಇದೆ. ಆದರೆ ಇದೇ ಕಾರಣ ಸುವರ್ಣ ನ್ಯೂಸ್ ಮತ್ತು ಇನ್ನಿತರ ಕೆಲ ಮಾಧ್ಯಮಗಳ ಒಟ್ಟವರಿಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ದರ್ಶನ್ ಜಾಮೀನು ಪಡೆದು ಈಗಾಗಲೇ 2 ವಾರಗಳು ಕಳೆದಿವೆ. ಆದರೆ ಶಸ್ತ್ರಚಿಕಿತ್ಸೆ ಇನ್ನೂ ಪ್ರಾರಂಭ ಆಗಿಲ್ಲ. ಅಕಸ್ಮಾತ್ ಇದೇ ರೀತಿ ತಳ್ಳಿ 5ನೇ ವಾರ ಅಥವಾ 6ನೇ ವಾರ ಏನಾದರೂ ಶಸ್ತ್ರಚಿಕಿತ್ಸೆ ಏನಾದರೂ ದರ್ಶನ್ಗೆ ನಡೆದ್ಬಿಟ್ರೆ ನಂತರ ಅಂದರೆ ಶಸ್ತ್ರಚಿಕಿತ್ಸೆಯ ನಂತರದ ರಿಕವರಿಗಾಗಿ ದರ್ಶನ್ಗೆ ಮತ್ತೆ ಜಾಮೀನು ಅವಧಿ ಮುಂದುವರಿಯುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ದರ್ಶನ್ ದ್ವೇಷಿಗಳಾಗಿರ್ತಕ್ಕಂಥ ಮಾಧ್ಯಮಗಳು ಅಯ್ಯಯ್ಯೋ ದರ್ಶನ್ಗೆ ಇನ್ನೂ ಶಸ್ತ್ರಚಿಕಿತ್ಸೆ ಆಗಿಲ್ಲ ಹಾಗೆ ಹೀಗೆ ಅಂತ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ಗೆ ಕೆಟ್ಟದಾಗಲಿ ಅಂತಾನೆ ಕಾದು ಕುಳಿತಿರ್ತಕ್ಕಂಥ ಈ ಸುವರ್ಣ ನ್ಯೂಸ್ ಮತ್ತು ಇನ್ನಿತರ ಕೆಲ ಮಾಧ್ಯಮಗಳು ದರ್ಶನ್ಗೆ ಇನ್ನೂ ಶಸ್ತ್ರಚಿಕಿತ್ಸೆ ಆಗದೆ ಇರತಕ್ಕಂಥ ವಿಷಯನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಆದಷ್ಟು ಬೇಗ ದರ್ಶನ್ ರವರಿಗೆ ಚಿಕಿತ್ಸೆ ಮುಗಿದು ದರ್ಶನ್ ಜೈಲಿಗೆ ಶಿಫ್ಟ್ ಆಗಲಿ ಅನ್ನೋದನ್ನೇ ಕಾಯ್ತಾ ಇದ್ದಾರೆ ಇವರು. ಅಷ್ಟೊಂದು ದ್ವೇಷವನ್ನ ವಿಷವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ಮಾಧ್ಯಮಗಳು ದರ್ಶನ್ ವಿರುದ್ಧ. ಆದರೆ ನಮ್ಮಂಥ ಅಭಿಮಾನಿಗಳು ಮಾತ್ರ ದರ್ಶನ್ ಸರ್ ಆರೋಗ್ಯ ಸುಧಾರಿಸಲಿ, ಹಾಗೇನೆ ಅದೇನಾದರೂ ಮಾಡ್ಕೊಳ್ಳಿ, ಅವರ ಜಾಮೀನು ಅವಧಿ ಇನ್ನೂ ಮುಂದುವರಿಲಿ, ಅಷ್ಟರೊಳಗೆ ಅವರಿಗೆ ರಿಯಲ್ ಜಾಮೀನು ದೊರೆತು ಡಿ ಬಾಸ್ ದರ್ಶನ್ ರವರು ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಆದಷ್ಟು ಬೇಗ ತೊಡಗಿಸಿಕೊಳ್ಳಿ ಅಂತ ಕಾಯ್ತಾ ಇದ್ದೀವಿ.